ನಮಸ್ಕಾರ. ಬನ್ನಿ. ಈಗ ಮೆರವಣಿಗೆಯ ಉದ್ಘಾಟನೆಯನ್ನು ಆರಂಭದಲ್ಲಿ ಗ್ರಾಮ ದೇವತೆಯ ಮುಖ್ಯವಾಗಿ ನಮ್ಮ ಮಾಣಕಟ್ಟೆ ಶ್ರೀ ಕೃಷ್ಣಮೂರ್ತಿ ಮಂದಿರು ಮಹಾನ್ ದಾನಿಗಳಾಗಿ ಗುರುತಿಸಿಕೊಂಡವರು ಕೇಳಿಕೊಂಡಂತಹ ಮಾತು. ಈಗ ಅವರಿಗೆ ಇನ್ವೈಟ್ ಅವರು ನಿಜವಾಗಿ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಅವರು ಬರಬೇಕಿತ್ತು. ಆದರೆ ಸಭಾ ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಅವರಿಗೆ ಆ ದಿನದ ಒಂದು ಕಾರ್ಯಕ್ರಮ ಇರುವುದರಿಂದ ಬರಲಿಕ್ಕೆ ತನಗೆ ಆಗುವುದಿಲ್ಲ ಎನ್ನುವ ಮಾತನ್ನು ಹೇಳಿದರು. ಆದರೆ ಮಂಜರು ನಮ್ಮ ಜೊತೆಯಲ್ಲಿರಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ, ಸೇವಾ ಸಮಿತಿಯವರು ಕೂಡಿಕೊಂಡು ಹೊರೆ ಕಾಣಿಕೆಯ ಮೆರವಣಿಗೆಯನ್ನು ಅವರಿಂದ ಉದ್ಘಾಟನೆ ಮಾಡಿಕೊಂಡು ಅದಕ್ಕೂ ಕೂಡ ಅರ್ಥ ಬರುತ್ತೆ ಎನ್ನುವ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮನ್ನು ಆಹ್ವಾನಿಸಿಕೊಂಡಿದ್ದೇನೆ. ನಿಮ್ಮ ಬಗ್ಗೆ ಒಂದು ಮಾತನ್ನು ಕೇಳಿದ್ದೇನೆ, ಯಾಕಂದರೆ ಇವರಿಗೆಲ್ಲ ಗೊತ್ತಾಗಲಿ ಅಂತ. ಮಹಾನ್ ದಾನಿಗಳು ಅಂತ ಹೇಳಿದರೆ ನಿಸ್ವಾರ್ಥವಾಗಿ ಯಾವ ಒಂದು ಪ್ರತಿಫಲವನ್ನು ಅಪೇಕ್ಷೆ ಪಡದೆ ಮಾಡುವಂಥ ದಾನ ಶ್ರೇಷ್ಠವಾದಂಥ ದಾನ. ಇವರಲ್ಲಿಗೆ ಹೋದಲ್ಲಿ ಯಾರಿಗೂ ಕೂಡ ಬರೀ ಕೈಯಲ್ಲಿ ವಾಪಸ್ಸು ಗಳಿಸಿದ್ದು ಇಲ್ಲವೇ ಇಲ್ಲ. ಒಂದು ವಿಚಾರವನ್ನು ಹೇಳಬೇಕಾಗುತ್ತೆ, ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದಾಗ ಅವರಿಗೆ ಅದಕ್ಕೆ ಸ್ವಲ್ಪ ನಗದು ಬಹುಮಾನವೂ ಕೂಡ ಬಂದಿತ್ತು. ಅದರ ಜೊತೆಯಲ್ಲಿ ಒಂದು ಪದಕವನ್ನು ಕೂಡ ಕೊಟ್ಟಿತ್ತು. ತನಗೆ ಸಿಕ್ಕಿದಂಥ ಈ ಒಂದು ಪದಕ ಗೌರವ ನನಗೆ ಸಿಕ್ಕಿದ್ದು ಜನರಿಂದ, ಅವರ ಸೇವೆಯನ್ನು ಮಾಡಿದ್ರಿಂದ ನನಗೆ ಅದು ಸಿಕ್ಕಿದೆ ಎನ್ನುವಂಥ ಮನೋಭಾವನೆಯಿಂದ ತನಗೆ ಸಿಕ್ಕಿದಂಥ ಪದಕವನ್ನೂ ಕೂಡ ಅದನ್ನು ಕೂಡ ದೇವತಾ ಕಾರ್ಯಗಳಿಗೆ ಉಪಯೋಗಿಸಿದಂಥ ಕೀರ್ತಿ ತಮ್ಮದಾಗಿದೆ. 5 ಲಕ್ಷ ಶಾಲೆ ಕೊಟ್ಟೆ 5 ಲಕ್ಷಕ್ಕೆ ಮೊತ್ತವನ್ನು ಬಂದದ್ದು ಕೂಡ 5 ಲಕ್ಷ ರೂಪಾಯಿ. ಅದು ನಾನು ಅದಕ್ಕಿಂತ ಕೊಟ್ಟಂಥ ಪದಕವನ್ನು ಕೂಡ ಅದು ನನ್ನದಲ್ಲ, ಜನರದ್ದು ಏನೋ ಇದು ಬೇಕು. ಚುನಾವಣಾ ಸಂಹಿತೆಗಳು ಅಲ್ಲ ಹೇಳುವುದಿಲ್ಲ ಇವರದ್ದು ಅಲ್ಲ, ಕೆಲವರಿಗಾದರೂ ಗೊತ್ತಿರಬೇಕು. ಯಾಕಂದರೆ ಸಮಾಜ ಒಳ್ಳೆಯದಾಗಬೇಕಾದ್ರೆ ಕೆಲವರಿಗಾದರೂ ತಿಳಿಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ವಿಚಾರವನ್ನು ತಮ್ಮ ಗಮನಕ್ಕೆ ತಂದು ಇವರೆಲ್ಲರ ಗಮನಕ್ಕೆ ಬಂದಿದ್ದೀರಿ, ಸಂತೋಷವಾಗಿದೆ. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಶ್ರೀನಿವಾಸ ಶೆಟ್ಟಿಗಾರು, ಸೇವಾ ಸಮಿತಿಯಲ್ಲಿ ಮುಖ್ಯವಾಗಿರುತ್ತೆ. ಸೇವಾ ಸಮಿತಿಯ ಶ್ರೀನಿವಾಸರವರು 20-30 ವರ್ಷಗಳ ಹಿಂದೆ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಇವತ್ತು ನಮ್ಮ ಶ್ರೀನಿವಾಸರು ಇನ್ನು ಈ ಮೆರವಣಿಗೆ ಉಸ್ತುವಾರಿಯಲ್ಲಿ ಮಧುಸೂದನ್ ಕಚ್ಚೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಂಪೂರ್ಣವಾದಂಥ ಒಂದು ಆ ಧಾರ್ಮಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ನಿಮಗೆ ಅಲ್ಲಿ ಸನ್ಮಾನ ಮಾಡಬೇಕು. ಏನು ಹೇಳ್ತೇನೆ ನಾನು ಹೇಳಿ ಮಾಡ್ತಿರೋದು ದೇವಸ್ಥಾನದ ಪ್ರತಿಷ್ಠೆ. ಅವನಿಗೆ ಪ್ರತಿಷ್ಠೆ ಆಗಿದೆ, ನಾನು ಸನ್ಮಾನ ತಗೊಳ್ಳೋದು ಕರೆಕ್ಟಾ? ಏನೂ ನಾನು ತಗೊಂಡು ಹೋಗೋದು. ಇನ್ನೊಂದು ದಿವಸ ನೀವು ಬರ್ತೇನೆ ದೇವಸ್ಥಾನ ಹೂ ದೇವರಿಗೆ ಕೊಡಿ, ಹಾರಾಗಿ ಹೂ ದೇವರಿಗೆ. ಇಲ್ಲ ಏನು ಕೊಡಬೇಡಿ. ಗಣಪತಿದೆಲ್ಲ ಮೊದಲು ಮಾಡ್ಕೊಳ್ಳಿ, ಅವನದಾದ್ಮೇಲೆ ನಾವು ಮೊದಲು ತಗೊಳ್ಳೋದು ಸರಿಯಲ್ಲ. ನಮಗೆ ಸನ್ಮಾನ, ನಾನು ಎಲ್ಲಿಗೂ ನಾನು ಹೋಗುದಿಲ್ಲ, ಸನ್ಮಾನ ತಗೊಳ್ಳೋದಿಲ್ಲ. ಹಾಗಾಗಿ
ನೋಡಿ, ನಾನೊಂದು ಕೊಟ್ಟದ್ದಕ್ಕೆ ಸನ್ಮಾನ ತಕೊಂಡ್ರೆ ದೇವರಲ್ಲಿ ಲೆವೆಲ್ ಮಾಡ್ತಾರೆ. ಹೌದಲ್ವಾ? ನೀವು ಆಲೋಚನೆ ಮಾಡಿ. ನಮ್ಮ ಸನ್ಮಾನ ಬೇಕು, ದೇವರಿಗೆ ಅಭಿವೃದ್ಧಿಗೆ ದುಡ್ಡು ಬೇಕು, ಎಲ್ಲಿ ಲೆವೆಲ್ ಆಯ್ತಲ್ಲ. ನಾವು ಏನೂ ತಗೊಳ್ಳದೇ ಇದ್ರೆ ಆವಾಗ ನಮಗೆ ಆ ಪುಣ್ಯ ನಮಗೆ ಸಿಕ್ಕತ್ತೆ. ಮಾಡಿದ ಪುಣ್ಯ ನಮಗೆ ಸಿಕ್ಬೇಕಾ ಬೇಡವಾ ಹೇಳಿ? ಹಾಗಿದ್ರಾಗೆ ನಮ್ಮ ಸನ್ಮಾನ ಬೇಡ. ಇಲ್ಲ ಇಲ್ಲ, ಶಾಲೆ ನೋಡಿ, ನನ್ನ ಶಾಲೆ ಇದೆ ಎಲ್ಲ. ನೀವು ಏನು ಇದ್ರ ಬಗ್ಗೆ ಏನು ಹೇಳಿದ್ರು ನಾನು ತಗೊಳ್ಳೋದಿಲ್ಲ. ಸರಿ, ನಾನು ಹಾಗೆ ತಗೊಳ್ಳೋದೇ ಇಲ್ಲ. ಇದೆಲ್ಲ ಅವನಿಗೆ ಕೊಟ್ಬೇಡಿ. ಮಾತನ್ನು ಒಪ್ಪಿಕೊಂಡಿದ್ದೇವೆ. ವೀಕ್ಷಕರಿಂದು ನಮ್ಮ ಈ ಮಸ್ಕರ ಮಹಾಗಣಪತಿ ದೇವಸ್ಥಾನ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಶೆಟ್ಟಿಗಾರ್ ಅವರಿದ್ದಾರೆ. ಅವರೊಂದಿಗೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇದೊಂದು ದೊಡ್ಡ ಸಾಹಸ ಸರಿ ಅಲ್ವಾ? ನಿಜವಾಗಿ ಖಂಡಿತ ಇದ್ರ ಬಗ್ಗೆ ಒಂದೆರಡು ಮಾತು ಸರ್. ಇವತ್ತು ಭಾಳಷ್ಟು ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಈ ಒಂದು ದೇವಸ್ಥಾನ ಮಾಡುವಂಥ ಒಂದು ಕನಸು ಭಾಳಷ್ಟು ವರ್ಷಗಳಿಂದ ಈ ಒಂದು ಹೊಸಕೆರೆ ಮಹಾಗಣಪತಿ ಸೇವಾ ಸಮಿತಿಯ ಕೇವಲ ಸಣ್ಣ ಒಂದು ಸಂಸ್ಥೆ, ಇದು ಸಂಘಟನೆ, ಅದನ್ನು ಭಾಳಷ್ಟು ಕನಸ್ಕೊಂಡಿದ್ದಾರೆ. ಆದರೆ ಇವತ್ತು ಅದು ಫಲಿಸಿದೆ. ಯಾಕಂತ ಹೇಳಿದರೆ ಭಕ್ತಿ ಪ್ರಧಾನವಾಗಿ ಮಾಡಿದಂಥ ಒಂದು ಕೆಲಸ ಏನಿದೆ ಅದು ಬಹುಶಃ ಇವತ್ತಿನ ಒಂದು ಹೊರೆ ಕಾಣಿಕೆಯ ಮೆರವಣಿಗೆ ನೋಡಿದರೆ ಗೊತ್ತಾಗ್ತದೆ. ಬಹುಶಃ ನಾವು ಸಹ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟು ಜನ ಸೇರ್ತಾರಂತ. ಸಾಕಷ್ಟು ಜನ ಲೋಕಲ್ನವರು ಸೇರಿಕೊಂಡು ಈ ಒಂದು ಹೊರೆ ಕಾಣಿಕೆಯ ಮೆರವಣಿಗೆ ಭಾಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಹೊಸಕೆರೆ ಮಹಾಗಣಪತಿ ಸೇವಾ ಸಮಿತಿ ಸದಸ್ಯರು ಬಹಳಷ್ಟು ಸಿಂಪಲ್. ಅವರು ಯಾರು ಎದುರಿಗೆ ಸಿಕ್ಕುವುದಿಲ್ಲ, ಯಾರು ಒಂದು ವೇದಿಕೆ ಬರುವುದಿಲ್ಲ. ಅವರಷ್ಟೇ ಅವರು ಕೆಲವು ದಿನಗಳಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಬಹುಶಃ ಅವರ ಒಂದು ಈ ದೇವಸ್ಥಾನ ಮುಕ್ತೇಶ್ವರ ಅಂತ ಶಾಂತರಾಮರಾಯರ ಒಂದು ಮಾರ್ಗದರ್ಶನ ಹಾಗೂ ನಾವೆಲ್ಲ ಅವರೊಂದಿಗೆ ಇದ್ದೇವೆ. ಬಹುಶಃ ನಾನು ಅಧ್ಯಕ್ಷನಾದರೂ ಹೆಚ್ಚಿನ ಕೆಲಸಗಳನ್ನೆಲ್ಲ ಅವರು ಮಾಡಿದ್ದಾರೆ. ನಾನು ಹಿಂದಿನ ನನ್ನಾದ ಒಂದು ಸಹಕಾರ ಕೊಟ್ಟಿದ್ದೇನೆ. ಹಾಗೆ ಇನ್ನು ಮುಂದೆ ಸಹ ಪ್ರತಿ ವರ್ಷವೂ ಈ ಒಂದು ವಾರ್ಷಿಕೋತ್ಸವದಲ್ಲಿ ನಮ್ಮ ಸಹಕಾರ ಇದ್ದೇ ಇರ್ತದೆ. ಅದರಿಂದ ಇವತ್ತು ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರು ನಾನು ಬೇಡ ಅಂತ ಹೇಳಿದೆ, ಆದರೂ ಅವರೊಂದು ಎಲ್ಲರೂ ಒತ್ತಾಯದಿಂದ ಒಂದು ದೇವರ ಕೆಲಸ ನಮಗೆ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ಹೇಳಿ ನಾನು ಅದರ ಒಂದು ನಿರ್ವಹಿಸ್ತಾ ಇದ್ದೇನೆ. ಹಾಗೆ ನಾಡ್ದು ನಡೆಯುವಂಥ ಬ್ರಹ್ಮಕಲಶ ಹಾಗೂ ಪ್ರತಿಷ್ಠಾ ಮಹೋತ್ಸವ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಹೆಚ್ಚಿನ ಒಂದು, ಯಾಕಂದರೆ ಇನ್ನು ಭಾಳಷ್ಟು ಈ ದೇವಸ್ಥಾನಕ್ಕೆ ಅಗತ್ಯ ಇದೆ. ತುನುಮನ ದನ, ಯಾಕಂತ ಹೇಳಿದ್ರೆ ಎಲ್ಲರಿಗೂ ಸಹ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಆಗುದಿಲ್ಲ. ಆ ಕಟ್ಟುವಲ್ಲಿ ನಾವು ಸಪೋರ್ಟ್ ಮಾಡಬೇಕು. ಆದ್ದರಿಂದ ತಾವೆಲ್ಲರೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಒಂದು ಬ್ರಹ್ಮಕಲಶ ಸಮಿತಿ ಬ್ರಹ್ಮಕಲಶದಲ್ಲಿ ಭಾಗವಹಿಸಿ ಈ ಒಂದು ಹುಡುಗರಿಗೆ ಆಶೀರ್ವಾದ ಮಾಡಬೇಕು. ಹಾಗೆ ನಮ್ಮ ಸ್ಥಳೀಯ ಗಣಪತಿ, ಇದು ಪುರಾತನ ದೇವಸ್ಥಾನ, ಯಾಕಂದ್ರೆ ಹೊಸ ದೇವಸ್ಥಾನ ಏನಲ್ಲ, ಪುರಾತನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ಶಿಲಾಮಯವಾಗಿ ಸುಂದರವಾದ ದೇಗುಲವನ್ನು ಮಾಡಿದ್ದಾರೆ. ನಾವು ಫಸ್ಟ್ ಅಷ್ಟಮಂಗಲ ಕೇಳಿದಾಗ ಶಿಲಾಮಯ ಆಗ್ಬೇಕಂತ ಬಂತು. ಆದ್ರೆ ನಮ್ಮ ಹತ್ರ ಹಣದ ಸಮಸ್ಯೆ ಇರೋದ್ರಿಂದ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನಾವೆಲ್ಲ ಸೇರಿ ಒಂದು ಸ್ವಲ್ಪ ಅವರಿಗೆ ಭರವಸೆ ಕೊಟ್ಟು ಇವತ್ತು ಒಂದು ಸುಂದರವಾದ ದೇವಸ್ಥಾನ ಆಗಿದೆ. ಇನ್ನು ಮುಂದೆ ಸ್ವಲ್ಪ ಅಭಿವೃದ್ಧಿ ಕೆಲಸ ಇದೆ. ನಮ್ಮೆಲ್ಲರ ಒಂದು ಸಹಕಾರ ಬೇಕು, ಆಶೀರ್ವಾದ ಬೇಕು. ಊರಿನವರೆಲ್ಲ ಸೇರಿದೆ, ದೊಡ್ಡ ವಿಷಯ ಅಲ್ಲ. ಅದನ್ನು ಊರಿನವರೆಲ್ಲ ಸೇರಿ ಸಹಕಾರ ಮಾಡಿ ಮುಂದಿನ ನಡೆಯುವಂತ ಎಲ್ಲಾ ದೇವತಾ ಕಾರ್ಯಗಳು ಭಾಗವಹಿಸಿ ಅಂತ ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ, ಹಾಗೆ ಇದು ನಮ್ಮನ್ನ ಸಂದೇಶ ರಾಜೇಶ್ ಶಾನ್ಭಾಗ್ ಅವರಿಗೂ ಸಹ ನಾನು ಅಭಿನಂದಿಸುತ್ತೇನೆ.
ವೀಕ್ಷಕರಿಂದ ನಮ್ಮೊಂದಿಗಿದ್ದಾರೆ ಶ್ರೀಕಾಂತ್ ಆಚಾರ್ಯ ಅವರು. ದೇವಸ್ಥಾನದ ಈ ಏನು ಪ್ರಭಾವಳಿ ಮಾಡೋದರಲ್ಲಿ, ದೇವಸ್ಥಾನದ ಏನೇ ಕೆಲಸ ಇರಲಿ, ಬಿಳ್ಳಿಯ ಕೆಲಸ ಇರಲಿ, ಹಿತ್ತಾಳಿ ಕೆಲಸ, ಎಲ್ಲ ಕೆಲಸವನ್ನು ಮಾಡೋದರಲ್ಲಿ ನಿಪುಣರು. ಅದೇ ರೀತಿ ಭಾಳಷ್ಟು ದೇವಸ್ಥಾನದ ಈ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಸರ್, ಬ್ರಹ್ಮಕಲಶ ಸಮಯದಲ್ಲಿ ಒಂದು ತಾಮ್ರದ ಮಂಟಪ ರೀತಿ ಮಾಡಿಕೊಟ್ಟಿದ್ರು ದೇವರಿಗೆ. ನಿಮಗೆ ಹೇಗೆ ಸರ್ ಕೊಡುವಂತ ಅಂದರೆ ಅನಿಸಿದ್ದು ಹೇಗೆ ನಿಮಗೆ? ಕೊಡುವಂಥದ್ದು ದೇವರಿಗೆ ಕೊಡುವಷ್ಟು ದೊಡ್ಡ ಜನ ಅಲ್ಲ. ದೇವರಿಗೆ ಸೇವೆ ದೇವರಿಗೆ ಒಂದು ಕಿಂಚಿತ್ ನಾವು ದುಡಿದವರಲ್ಲಿ ಒಂದು ಪಾಲು ದೇವರಿಗೆ ಏನಾದರೂ ಒಂದು ಕೊಟ್ಟರೆ ಅದು ಮನಸ್ಸಿಗೆ ಒಂದು ತೃಪ್ತಿ. ಹಾಗೆ ಮತ್ತೆ ಈ ದೇವಸ್ಥಾನ ಅನ್ನೋದು ನಾವು ಬಾಲ್ಯದಿಂದಲೂ ಇಲ್ಲೇ ಎಲ್ಲ ಆಟ ಆಡಿಕೊಂಡಿದ್ದವರು. ಹಾಗೆ ಇದು ಈ ಬ್ರಹ್ಮಕಲಶ ಆಗುವುದೊಂದು ಪುಣ್ಯದ ಕೆಲಸ. ನಮ್ಮ ಕಣ್ ತುಂಬಿ ನೋಡುವಂತೆ ಒಂದು ಭಾಗ್ಯ, ಸೌಭಾಗ್ಯ ಅದು. ಹಾಗೆ ಒಂದು ಮುಂಚೆ ದೇವಸ್ಥಾನಕ್ಕೆ ಒಂದು ದ್ವಾರ ಬಾಗಿಲು ಹಿತ್ತಾಳೆದು ಕೊಟ್ಟಿದೆ. ಅದು ಈ ಶಿಲಾಮಯ ಆಗುವಾಗ ಅದನ್ನು ತೆಗಿಬೇಕಾಗುತ್ತೆ. ಹಾಗಾಗಿ ಅದರ ಬದಲಿಗೆ ಒಂದು ದೇವಸ್ಥಾನ ಕಮಿಟಿಯವರು ಕೇಳಿಕೊಂಡಾಗ ಒಂದು ಮಂಟಪ ಒಂದು ದೇವರಿಗೆ ಅರ್ಪಿಸುವಂತ ಭಕ್ತಿಯಿಂದ ಒಂದು ಭಾವನೆ ಬಂದಿದೆ. ಹಾಗಾಗಿ ಹಾಗೂ ಇಲ್ಲಿನ ಹುಡುಗರು ಯುವಕರು ತುಂಬಾ ಮುಖ್ಯವಾಗಿ ಕಾರ್ಯಕ್ರಮ ತುಂಬಾ ಶ್ರಮ ಕೊಟ್ಟಿದ್ದಾರೆ. ಎಲ್ಲ ಹುಡುಗರು ಶ್ರೀನಿವಾಸ್ ಬಳಗ, ನಾಗರಾಜ್, ಉಮೇಶ್ ಮತ್ತೆ ಇವರು ಲೈಟಿಂಗ್ನವರು ಎಲ್ಲ ಬಹಳ ಶ್ರಮ ಪಟ್ಟಿದ್ದಾರೆ. ಅವರಿಗೆಲ್ಲರಿಗೂ ದೇವರು ಅನುಗ್ರಹ ಮಾಡಲಿ. ಹೌದು. ಮತ್ತೆ ನಾಡ್ದು ಮುಂದಿನ ಕಾರ್ಯಕ್ರಮಕ್ಕೆಲ್ಲರೂ ಒಂದು ಊಟ, ಅನ್ನ ಪ್ರಸಾದಕ್ಕೂ, ಧಾರ್ಮಿಕ ಕಾರ್ಯಕ್ರಮಕ್ಕೂ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಎಲ್ಲರೂ ಬರಲಿ ಅಂತ ಪ್ರಾರ್ಥನೆ. ಖಂಡಿತ ಸರ್, ಥ್ಯಾಂಕ್ ಯು.